ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ವಿರುದ್ಧದ ದೋಷಾರೋಪ ಪಟ್ಟಿ ಪ್ರಕಟವಾಗಿದೆ. ದರ್ಶನ್ ಪವಿತ್ರ ಗೌಡ ವಿರುದ್ಧದ ದೋಷಾರೋಪ ಪಟ್ಟಿ ಇದು. ನ್ಯಾಯಾಧೀಶರು ಓದಿ ಹೇಳಿರುವ ದಾಖಲೆಗಳು ಲಭ್ಯವಾಗಿದೆ. ಜೀ ಕನ್ನಡ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ದಾಖಲೆಗಳು ಲಭ್ಯವಾಗಿದೆ. ಜೈಲಿನಲ್ಲಿ ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ದರ್ಶನ್. ದೋಷಾರೋಪ ನಿಗದಿ ಆತಂಕದಲ್ಲಿದ್ದಂತಹ ದರ್ಶನ್ಗೆ ಇದೀಗ ಕೊಂಚ ನೆಮ್ಮದಿ ಸಿಕ್ಕಿದೆ. ಜಾಮೀನು ಸಿಕ್ಕಿ ಹೊರಬರುವಂತ ನಿರೀಕ್ಷೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇರುವಂತದ್ದು. ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಜೈಲಿನಲ್ಲೇ ದಾಸ ಇದ್ದಾರೆ. ನೆನೆ ಕೋರ್ಟ್ನಿಂದ ಮತ್ತೆ ಜೈಲು ಸೇರಿದ್ದಾರೆ. ಪವಿತ್ರ ದರ್ಶನ್ ಬೇರೆ ಬೇರೆ ವಾಹನಗಳಲ್ಲಿನೇ ಜೈಲಿಗೆ ಹೋಗಿ ಸೇರಿದ್ದಾರೆ. ಕೋರ್ಟ್ಗೆ ಹೋಗಿ ಬಂದು ದರ್ಶನ್ ಆಯಾಸಗೊಂಡಿದ್ರು. ದರ್ಶನ್ ರಾತ್ರಿ 9:30ಕ್ಕೆ ಊಟ ಮಾಡಿ ಬೇಗನೆ ನಿದ್ರೆಗೆ ಜಾರಿದ್ರು. ಬೆಳಗ್ಗೆ 6 ಗಂಟೆಗೆ ನಿದ್ರೆಯಿಂದ ಎದ್ದು ಕೆಲ ಹೊತ್ತು ಬ್ಯಾರಕ್ನಲ್ಲಿಯೇ ವಾಕಿಂಗ್ ಅನ್ನು ಕೂಡ ಮಾಡಿದ್ದಾರೆ. ವಾಕಿಂಗ್ ಮುಗಿಸಿ ಬಿಸಿ ನೀರು ಕುಡಿದು ಸೆಲ್ನಲ್ಲಿ ದರ್ಶನ್ ರೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜೈಲಿನ ಊಟ ಸೇರದೆ ನಿದ್ರೆ ಇಲ್ಲದೆ ದಾಸ ದರ್ಶನ್ ಸೊರಗ ಹೋಗಿದ್ದಾರೆ. ನೆನ್ನೆ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ಗೆ ಧೈರ್ಯವನ್ನು ತುಂಬಿದ್ದಾರೆ ದರ್ಶನ್. ಜಾಮೀನು ಸಿಗತ್ತೆ, ತಾಳ್ಮೆಯಿಂದ ಇರೋಣ ಅಂತ ಹೇಳಿ ದರ್ಶನ್ ಹೇಳಿದ್ದಾರಂತೆ. ಕೋರ್ಟ್ನಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಮಾತನಾಡಿದ್ದಾರೆ. ಎಲ್ರಿಗೂ ಕೂಡ ಧೈರ್ಯದಿಂದ ಇರುವಂತೆ ದರ್ಶನ್ ಹೇಳಿದ್ದಾರೆ. ಸಹಬಂಧಿಗಳ ಜೊತೆಗೆ ಮಾತನಾಡಿಕೊಂಡಿದ್ದಾರೆ ದಚ್ಚು. ಒಟ್ಟಿನಲ್ಲಿ ದೋಷಾರೋಪಣ ನಿಗದಿ ಮುಗಿದು ಟ್ರಯಲ್ ಡೇಟ್ ಕೂಡ ನಿಗದಿಯಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಕೊಂಚ ರಿಲ್ಯಾಕ್ಸ್ನಲ್ಲಿದೆ ಡಿ ಗ್ಯಾಂಗ್. ಕಳೆದ ವರ್ಷ ಜೂನ್ನಲ್ಲಿ ನಡೆದಿದ್ದಂಥ ಚಿತ್ರದುರ್ಗದ ರೇಣುಕಾಸ್ವಾಮಿ ಅಪಹರಣ, ಹಲ್ಲೆ, ಕೊಲೆ ಮತ್ತು ಸಾಕ್ಷ್ಯ ನಾಶ ಆರೋಪದ ಸಂಬಂಧ ನಟ ದರ್ಶನ್ ಮತ್ತು ಗೆಳತಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಮಂದಿ ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿ ಪ್ರಕಟವಾಗಿದೆ. ಇನ್ನು ನಿನ್ನೆ ಇದರ ವಿಚಾರಣೆಯನ್ನು ಕೂಡ ಮಾಡಲಾಯಿತು. ಪ್ರಕರಣದ ಸಂಬಂಧ ನಗರದ 57ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶ ಐಪಿ ನಾಯಕ್ ಅವರು ಪವಿತ್ರ ಗೌಡ, ದರ್ಶನ್ ಮತ್ತವರ ಗ್ಯಾಂಗಿನ ಎಲ್ಲ ಆರೋಪಿಗಳು ತಮ್ಮ ಮೇಲಿನ ಆರೋಪಗಳನ್ನು ನಿರಾಕರಿಸ್ತಾರೆ. ಇದನ್ನು ಪರಿಗಣಿಸಿ ದೋಷಾರೋಪ ನಿಗದಿಯನ್ನ ಪಡಿಸಿ ಟ್ರಯಲ್ ಅನ್ನು ನಡೆಸೋದಕ್ಕೆ ತೀರ್ಮಾನಿಸಿ ಸದ್ಯ ನಿನ್ನೆ ಆದೇಶವನ್ನು ಕೂಡ ನೀಡಲಾಗಿದೆ. ಇದರಿಂದ ಈವರೆಗೆ ಪ್ರಕರಣದ ಕುರಿತು ಆರೋಪಿಗಳ ನ್ಯಾಯಾಂಗ ಬಂಧನ ಆಗಿರ್ಬೋದು, ಜಾಮೀನು ಮಂಜೂರಾತಿ, ಜೈಲಿನಿಂದ ಆರೋಪಿಗಳ ವರ್ಗಾವಣೆ, ಜೈಲಿನಲ್ಲಿ ಸೌಲಭ್ಯ ಕಲ್ಪಿಸುವ ಮತ್ತು ಆರೋಪಗಳನ್ನು ಕೈಬಿಡ್ತಕ್ಕಂಥ ವಿಚಾರಗಳ ಕುರಿತು ವಿಚಾರಣೆಯನ್ನು ನಡೆಸಿದಂಥ ನ್ಯಾಯಾಲಯ ಆ ಒಂದು ವಿಚಾರಣೆಯನ್ನು ನವೆಂಬರ್ 10ಕ್ಕೆ ಮುಂದೂಡಿದೆ. ಅಂದರೆ ಇನ್ನು ನವೆಂಬರ್ 10ರಿಂದ ತನಿಖಾಧಿಕಾರಿಗಳು ಈಗಾಗಲೇ ಸಲ್ಲಿಸಿರುವಂತಹ 5,000ಕ್ಕೂ ಹೆಚ್ಚಿನ ಪುಟಗಳ ದೋಷಾರೋಪ ಪಟ್ಟಿ, ಹಾಗೆ ಅದರಲ್ಲಿ ಉಲ್ಲೇಖವಾಗಿರುವಂತಹ 200ಕ್ಕೂ ಅಧಿಕ ಸಾಕ್ಷಿಗಳು ಮತ್ತು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಆರೋಪಿಗಳ ವಾದ ಮತ್ತು ಪ್ರಾಸಿಕ್ಯೂಷನ್ ಪ್ರತಿವಾದವನ್ನು ಕೋರ್ಟ್ ಆಲಿಸಲಿದೆ. ಒಟ್ಟಾರೆಯಾಗಿ ಸದ್ಯ ದರ್ಶನ್ ಜೈಲಿನಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ.